ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಮಾವಿನಕಾಯಿ ಸ್ಪೆಷಲ್ ಆಗಿರೋಂಥ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಳೆದ ಬಾರಿ ಕೂಡ ತುಂಬ ಹಿಂದೆ ಒಂದ್ಸಲ ತೋರಿಸಿದ್ದೆ. ಆದರೆ ಇವತ್ತು ಹಬ್ಬಕ್ಕೆ ಮಾಡ್ತಾ ಇದ್ದೆ, ಯುಗಾದಿ ಹಬ್ಬಕ್ಕೆ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ತೋರಿಸೋಣ. ಈ ಮಾವಿನಕಾಯಿ ಇವಾಗ ಶುರು ಆಗಿರುತ್ತೆ. ನಿಮ್ಮನೆಗಳಲ್ಲೂ ಈ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಇದು ನನ್ನ ತವ್ರ ಮನೆ ಹುಣಸೂರಲ್ಲಿ ಮಾಡುವಂಥ ಚಿತ್ರಾನ್ನ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ 1 ಟೀ ಸ್ಪೂನ್ ಜೀರಿಗೆ ಚಟಪಟ ಅಂತಿದ್ದ ಹಾಗೆ ಬೆಳ್ಳುಳ್ಳಿ 3 ದಪ್ಪ ಸೈಜ್ದು, ಒಂದು ಅರ್ಧಕ್ಕೂ ಒಂಚೂರು ಕಮ್ಮಿ ಶುಂಠಿ, ಹಸಿಮೆಣಸಿನ್ಕಾಯಿ 8 ರಿಂದ 9, ತುಂಬ ಖಾರ ಇದೆ. ಈರುಳ್ಳಿ ಮೀಡಿಯಂ ಸೈಜ್ 1. ಇದಿಷ್ಟು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲಿ. ಹಸಿಮೆಣಸಿನ್ಕಾಯಿದು ಈರುಳ್ಳಿದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿನ ಯಾವಾಗಲೂ ಒಗ್ಗರಣೆಗೆ ಹಾಕಬೇಕಾದ್ರೆ ಅರ್ಧ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ. ಇದೊಂದು ಟಿಪ್ ಅಂತಾನೆ ತಿಳ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ 1/4 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಜೊತೆಯಲ್ಲೇ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಹಿಡಿ. ಇದೆರಡನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು ಮೀಡಿಯಂ ಫ್ಲೇಮಲ್ಲಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ನಂತರ ಮಿಕ್ಸರ್ ಜಾರ್ಗೆ ಹಾಕೊಂಡು ರುಬ್ಕೋಬೇಕು. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ಯಾರಿಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವೆಲ್ಲ ಇಷ್ಟ ಆಗಲ್ಲ ಅಂಥವ್ರು ಅದನ್ನು ಸ್ಕಿಪ್ ಮಾಡಿ ಬರೀ ಜೀರಿಗೆ, ಹಸಿಮೆಣಸಿನ್ಕಾಯಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಫ್ರೈ ಮಾಡಿ ಕೂಡ ಮಾಡ್ಕೋಬಹುದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬ್ಲೆಂಡ್ ಮಾಡ್ಕೊಳ್ತೀನಿ. ಮೊದಲು ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. ಮೊದಲು ಒಂದು ಚೂರು ನೀರು ಹಾಕದೆ ಹೀಗೆ ತರ್ತರಿಯಾಗಿ ರುಬ್ಕೋಬೇಕು. ಇವಾಗ ಮೇನ್ ಇಂಗ್ರೀಡಿಯೆಂಟ್ ಮಾವಿನಕಾಯಿ. ಇದಕ್ಕೆ ತುಂಬ ಹುಳಿ ಇರೋಂಥ ಮಾವಿನಕಾಯಿನೇ ಉಪಯೋಗಿಸ್ಬೇಕು. ಅವಾಗ ಈ ಗೊಜ್ಜು ಅಥವಾ ಚಿತ್ರಾನ್ನದ ಗೊಜ್ಜು ತುಂಬ ರುಚಿಯಾಗಿ ಬರೋದು. 1 ಮೀಡಿಯಂ ಸೈಜ್ ಮಾವಿನಕಾಯ್ದು ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಏನಾದರೂ ತೆಳು ಇದ್ರೆ ಸಿಪ್ಪೆ ಸಮೇತ ನೀವು ಹಾಕೋಬಹುದು. ಈ ರುಬ್ಬೋ ಟೈಮಲ್ಲೇ ನಿಮಗೆ ಇದ್ರದ್ದು ಟೇಸ್ಟ್ ಗೊತ್ತಾಗೋಗ್ಬಿಡುತ್ತೆ. ಉಪ್ಪು, ಹುಳಿ, ಖಾರ ಒಂಚೂರು ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಮಾವಿನಕಾಯಿನ ಒಂದು ಸ್ವಲ್ಪ ಹಾಕೋಬಹುದು, ಅಥವಾ ಹಸಿಮೆಣಸಿನ್ಕಾಯಿ, ಉಪ್ಪು ಇವೆಲ್ಲಾನು ಬ್ಯಾಲೆನ್ಸ್ ಮಾಡ್ಕೋಬಹುದು. 1/4 ಕಪ್ಗೂ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ಒಂದೊಂದು ಮಾವಿನಕಾಯಿ ಪೀಸಸ್ ಹಿಂಗೆ ಹಾಕೋ ಟೈಮಲ್ಲಿ ಈ ಥರ ಚಿಕ್ಕದಾಗಿರುತ್ತೆ. ಇಷ್ಟಪಡೋರು ಅದನ್ನು ಹಾಕಿ ಹಾಗೆ ಒಗ್ಗರಣೆಗೆ ಬಾಡಿಸ್ಕೋಬೋದು. ಇಲ್ಲ ಅಂತ ಅಂದರೆ ಅದನ್ನು ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡಿಬಿಡ್ಬೇಕಾದ್ರೂ ಹಾಕೋಬೋದು. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ಕಪ್ಗೂ ಕಮ್ಮಿ ಎಣ್ಣೆ ಹಾಕೊಂಡಿದ್ದೀನಿ. 1/4 ಕಪ್ಗೂ ಸ್ವಲ್ಪ ಜಾಸ್ತಿ ಅಂದರೆ ಒಂದು 6 ರಿಂದ 7 ಟೇಬಲ್ ಸ್ಪೂನ್ ಎಣ್ಣೆ ಉಪಯೋಗಿಸಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಕ್ವಾಂಟಿಟಿ ಅನ್ನಕ್ಕೆ ಈ ಗೊಜ್ಜನ್ನ ಕಲಿಸ್ಕೊಳ್ಳೋದು. ಅದಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಕಡಲೆಕಾಯಿ ಬೀಜ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾನಿವತ್ತು ಗೊಜ್ಜು ಮಾಡೋದು ನಿಮ್ಗೆ ಹೇಳ್ಕೊಡ್ತಾ ಇರೋದು 1 kg ಅಕ್ಕಿಗೆ ಅನ್ನ ಆದರೆ ಅದಕ್ಕೆ ಎಷ್ಟು ಗೊಜ್ಜು ಬೇಕಾಗುತ್ತೆ ಆ ಗೊಜ್ಜು ಕ್ವಾಂಟಿಟಿನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು. ಕಡಲೆಕಾಯಿ ಬೀಜ ಚೆನ್ನಾಗಿ ರೋಸ್ಟ್ ಆಗ್ತಿದ್ದ ಹಾಗೆ ಒಂದು ಬೌಲ್ಗೆ ಎಲ್ಲ ಎತ್ತಿಟ್ಕೊಂಬಿಡಿ. ಇವಾಗ ಇದಕ್ಕೆ ಒಗ್ಗರಣೆ ಕಂಟಿನ್ಯೂ ಮಾಡೋಣ. ಎಣ್ಣೆ ಕಾದಿರೋದ್ರಿಂದ ಇದಕ್ಕೇನೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಸಾಸಿವೆ ಅರ್ಧ ಟೀ ಸ್ಪೂನ್ ಹಾಕೊಂಡಿದ್ರೆ, ಕಡಲೆಬೇಳೆ, ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೈ ಮಾಡ್ಕೋಬಹುದು. ಇದೆಲ್ಲ ಚಟಪಟ ಅಂತ ಅಂದ್ಲಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಿದ್ದ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಕೊಂಡ್ರೆ ಸಾಕು. ಸ್ಲೈಸಸ್ ಥರ ಕಟ್ ಮಾಡಿಕೊಂಡು ಈ ಅರ್ಧ ಈರುಳ್ಳಿ ಹಾಕಿ ಜೊತೆಗೆ 1 ಗರಿ ಕರಿಬೇವಿನ ಸೊಪ್ಪು ಹಾಕಿ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈರುಳ್ಳಿ ಒಂಚೂರು ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈ ಚಿತ್ರಾನ್ನ ಬಂದು ನಮ್ಮ ಹುಣಸೂರು ಕಡೆ ಮಾಡ್ತಾರೆ. ಈ ಚಿತ್ರಾನ್ನ ಮಾಮೂಲಿ ಒಗ್ಗರಣೆಗೆ ಮಾವಿನ ತುರಿ ಹಾಕ್ಬಿಟ್ಟು ನಂತರ ಕಲಸೋದು ಬೇರೆ. ಈ ಥರ ಗೊಜ್ಜು ಮಾಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಚಿತ್ರಾನ್ನ. ಈ ಗೊಜ್ಜು ಬರೀ ಚಿತ್ರಾನ್ನ ಅಷ್ಟಕ್ಕೆ ಅಲ್ಲ, ನೀವು ರೊಟ್ಟಿ, ಚಪಾತಿ ಎಲ್ಲ ಪಕ್ಕ ಒಂಥರ ಖಾರದ ಥರ ನೆಂಚ್ಕೊಂಡು ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಈರುಳ್ಳಿ ನೋಡಿ ಒಂದು ಸ್ವಲ್ಪ ಸಾಫ್ಟ್ ಆಯಿತು. ಇವಾಗ ರುಬ್ಬಿರೋ ಅಂಥ ಮಿಶ್ರಣನ ಹಾಕೊಳ್ತೀನಿ. ಕಂಪ್ಲೀಟ್ ಲೋ ಫ್ಲೇಮ್ ಮಾಡಿಕೊಂಡು ಈ ರುಬ್ಬಿರೋ ಅಂಥ ಮಿಶ್ರಣನ ಹಾಕೋಬೇಕು. ಯಾಕೆಂದರೆ ಈರುಳ್ಳಿ ಎಣ್ಣೆ ಚೆನ್ನಾಗಿ ಕಾದಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆಗೋ ಟೈಮಲ್ಲಿ ಒಂದೊಂದ್ಸಲ ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರೋ ಅಂಥ ಗೊಜ್ಜು ಕೂಡ ಹಾಕೊಳ್ತೀನಿ. ಮಿಕ್ಸರ್ಗೆ ಇನ್ನೊಂದು 1/4 ಕಪ್ ಅಷ್ಟು ನೀರು ಹಾಕೊಂಡು ಉಳಿದಿರೋ ಅಂಥ ಮಿಶ್ರಣ ಕೂಡ ಹಾಕೊಂಡಿದ್ದೀನಿ.
ನೀರು ಜಾಸ್ತಿ ಆಗೋಯ್ತು ಅಂತ ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 7 ರಿಂದ 8 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಆವಾಗಲೇ ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಂಗಾಗಿ ನೀವು ಒಂದು 5-6 ದಿನದ ಗಟ್ಟಲೆ ಹೊರಗಡೆನೆ ಸ್ಟೋರ್ ಮಾಡ್ಬೋದು. ಮಧ್ಯೆ ಒಂದೊಂದ್ಸಲ ಕುದಿಸ್ಕೊಂಡು. ಫ್ರಿಜ್ಜಲ್ಲಿ ಇಟ್ರಂತೂ ಟೆನ್ಷನ್ನೇ ಬೇಡ. ಒಂದು 15 ದಿನದವರೆಗೆ ಇದನ್ನು ಸ್ಟೋರ್ ಮಾಡ್ಕೋಬೋದು. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ತಳ ಹತ್ಕೋತಾ ಇರುತ್ತೆ, ಅವಾಗ ಮಿಕ್ಸ್ ಮಾಡ್ಕೋತಾ ಇರಬೇಕು. ನೋಡಿಲಿ ಈ ಥರ ಹಿಂಗೆ ಎಣ್ಣೆ ಬಿಡಬೇಕು. ಬಾಣಲೆಯಿಂದ ಈ ಥರ ಹಿಂಗೆ ಆಚೆ ಹಿಂಗೆ ಒಂಥರ ಹಿಂಗೆ ಪಕ್ಕಕ್ಕೆ ಸರಿಸಿದ ತಕ್ಷಣ ಗೊಜ್ಜು ಒಂದು ಹುಡ್ಕೋಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಅರಿಶಿನ ನೀವು ಬೇಕಾದರೆ ಸ್ಟಾರ್ಟಿಂಗ್ ರುಬ್ಬೋ ಟೈಮಲ್ಲೇ ಬೇಕಾದರೂ ಹಾಕೋಬೋದು. ಯಾರಿಗೆ ಲೆಮನ್ ಎಲ್ಲೋ ಕಲರ್ ಬರಬೇಕು ಅಂತ ಆಸೆ ಇರುತ್ತಲ್ಲ ಚಿತ್ರಾನ್ನ, ಅಂಥವರು ಈ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಈವನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿತ್ರಾನ್ನದ ಖಾರ ಕುದಿತಾ ಇದ್ರೆ ಅದ್ರದ್ದು ಒಳ್ಳೆ ಘಮ ಬರ್ತಾ ಇದೆ. ನೋಡಿ ಈ ಅರಿಶಿನ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಅಥವಾ ಬಾಕ್ಸ್ಗೆ. ನೋಡಿ ಈ ಥರ ಒಂದು ಕ್ಲೀನ್ ಆಗಿರೋ ಅಂಥ ಬೌಲ್ ಒಳಗಡೆ ಎಲ್ಲ ಗೊಜ್ಜನ್ನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಅನ್ನದ ಮೇಲೆ ಇದು ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಹಾಕಿ ಕಲಿಸ್ಕೊಳ್ಳೋಣ. 1 ಕಪ್ ಅಕ್ಕಿಯಲ್ಲಿ ಅನ್ನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಸೋನಾ ಮಸೂರಿ ಅಕ್ಕಿಯಲ್ಲೇ ಮಾಡ್ಕೊಂಡಿದ್ದೀನಿ. ತುಂಬ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ 2 ಟೇಬಲ್ ಸ್ಪೂನಷ್ಟು ಗೊಜ್ಜು ಹಾಕೊಂಡಿದ್ದೀನಿ. ಬೇಕಿದ್ದರೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಉಪ್ಪು ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ಫಸ್ಟ್ ಒಂದ್ಸಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಪ್ಯಾಚುಲಾದಲ್ಲಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಮುಟ್ಟೋಷ್ಟು ಬಿಸಿ ಆದಮೇಲೆ ಕೈಯಲ್ಲೇ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ. ಉಪ್ಪು, ಹುಳಿ, ಖಾರ ಜೊತೆಗೆ ಲೈಟಾಗಿ ಆ ಮಸಾಲೆ ಈರುಳ್ಳಿ ಎಲ್ಲ ಹಾಕಿರೋದು ತುಂಬಾ ರುಚಿ ಅನಿಸುತ್ತೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ಈ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೋಬೋದು ಅಂತ. ಈ ಗೊಜ್ಜೊಂದು ರೆಡಿ ಇದ್ರೆ ನಿಮಗೆ ಫಟಾಫಟ್ ಅಂತ ಯಾವಾಗ ಬೇಕಾದರೂ ಈ ಚಿತ್ರಾನ್ನನ ಮಾಡ್ಕೋಬೋದು. ನಮ್ಮನೇಲೆಲ್ಲ ಯುಗಾದಿ ಹಬ್ಬದ ದಿನ ತುಂಬ ಕೆಲಸ ಇರೋದ್ರಿಂದ ಈ ಗೊಜ್ಜನ್ನ ಮಾವಿನಕಾಯಿ ಗೊಜ್ಜನ್ನ ಹಿಂದಿನ ದಿನನೇ ಮಾಡಿಟ್ಬಿಡ್ತೀವಿ. ಫಟಾಫಟ್ ಅಂತ ಬೆಳಗ್ಗೆ ಎದ್ದ ತಕ್ಷಣ ಏನು ಕಡಲೆಕಾಯಿ ಬೀಜ ಒಗ್ಗರಣೆ ಹಾಕೊಳ್ಳೋದು, ಕಲಸೋದು, ತಿನ್ನೋದು ತುಂಬಾ ರುಚಿಯಾಗಿರುತ್ತೆ. ಈ ಖಾರ ಅಂದರೆ ಈ ಮಾವಿನಕಾಯಿ ಗೊಜ್ಜು ಬರೀ ಚಿತ್ರಾನ್ನ ಅಷ್ಟಕ್ಕೆ ಅಲ್ಲ, ಚಪಾತಿ, ದೋಸೆ, ರೊಟ್ಟಿ, ಇಡ್ಲಿ ಇದೆಲ್ಲದಕ್ಕೂ ಸೈಡಲ್ಲಿ ಒಂಚೂರು ನೆಂಚ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಆಗ್ತಡ ನೀವು ಕೂಡ ಇದನ್ನು ಮಾಡಿ ತಿಂದು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.